ನಾಥ ಯೋಗಿ ಕಲ್ಲಿನಾಥ ದೇವರು ಕೂಡ ಆಗಮಿಸುತ್ತಿದ್ದಾರೆ. ಜಗದ್ಗುರುಗಳು ದಿಗಂಬೇಶ್ವರ ಸಂಸ್ಥಾನ ಮಠ ಕೋಲಾರ ವಿಜಯಪುರ, ಹಾಗೆ ಶ್ರೀ 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 ವಿಜಯ ಗಗನ ಅಶೋಕ್ ಧರ್ಮರ್ ಪರಮ ಪೂಜರು ಕೂಡ ಆಗಮಿಸಿದ್ದಾರೆ. ಹಾಗೆ BH ಮೇಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ, ಅದೇ ರೀತಿ PSI ಸಾಹೇಬರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಇನ್ನೋರ್ವ BS ಹಂಚಲಿ ಶಿಕ್ಷಕರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಮಲ್ಲು ದೇವಣ್ಣವರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಬಸವರಾಜ್ ಅಮರ್ಗೌಡ್ ಅಧ್ಯಕ್ಷರು ಪ್ರಗತಿ ಶಿಕ್ಷಣ ಸಂಸ್ಥೆ ಅವರು ಕೂಡ ಆಗಮಿಸಿದ್ದಾರೆ. ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ರೇವರಿಯ ಸಿದ್ಧಂಬರ ಗರ್ಭದ ಈ ಕಂದ ಕಾಲ ಸುದಯ ನಾಡಿಗೆ ನೀಡಲು ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಬಂದ ಗುರುವರ. ಅಂಧನಾಗಿ ಬಂದ ಜಗಕ್ಕೆ ಆನಂದ ತಂದ ಚೈತ್ರದ ಚೆಲುವು ಹೊತ್ತು ಕಾಲವನಕ್ಕೆ ಬಂದ. ಅಂಧನಾಗಿ ಬಂದ ಜಗಕ್ಕೆ ಆನಂದ ಅಜ್ಞಾನದ ಅಂಧರಿಗೆ ಜ್ಞಾನ ಕಣ್ಣು ತಂದ ಅಂಧರ ಸಾಮ್ರಾಜ್ಯ. A very good evening to one and all present here. Sri Siddheshwara National Public School, Rampur, annual day here, which is the incredibly proud moment for us all. And Sri Siddheshwara National Public School is going to begin its annual function today. Please everyone take your seats and relax. The day is going to begin with a lot of surprises for all of us. A very good evening to Honorable Chief Guest, Honorable Chairman Sir. ನೀಡದಿರು ಶಿವ ಬಾಗುವುದು ಕಾಯ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಕಾಯ ನೀನಿತ್ತ ಕಾಯ ನಿನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ನಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ, ನಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ.
ಪ್ರಾರ್ಥನೆಗೈದ ನಮ್ಮ ಶಾಲೆಯ ಸಹ ಶಿಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿದ್ದ ಪೂಜ್ಯರಿಂದ ಹಾಗೂ ಮುಖ್ಯ ಅತಿಥಿಗಳಿಂದ ಈಗ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನೆರವೇರುತ್ತಿದೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಒಂದು ನಿಂತ್ಕೋಬೇಕು. ಎಲ್ಲ ಪಾಲಕರಲ್ಲಿ ವಿನಂತಿ, ದಯವಿಟ್ಟು ಈ ಸಿದ್ದೇಶ್ವರ ಭಾವಚಿತ್ರಕ್ಕೆ ಒಂದು ಪುಷ್ಪಗಳ ಮುಖಾಂತರ ಒಂದು ನುಡಿ ನಮನಗಳನ್ನು ಸಲ್ಲಿಸಬೇಕು. ಎಲ್ಲ ಪಾಲಕರು ತಾಯಂದಿರು ಎದ್ದು ನಿಂತ್ಕೊಂಡು ಆ ಒಂದು ಶ್ರೀಗಳಿಗೆ ಒಂದು ನಮನಗಳನ್ನು ಸಲ್ಲಿಸಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರಳಜೀವನದ ಸನ್ಯಾಸಿ, ಪ್ರಸಿದ್ಧ ಪ್ರವಚನಕಾರರು, ಜ್ಞಾನಯೋಗಿ, ಸರ್ವತ್ಯಾಗಿ, ಉತ್ತರ ಕರ್ನಾಟಕದ ನಡೆದಾಡುವ ದೇವರು, ಬಸವನಾಡಿನ ಬಂಗಾರ ಕೆಲಸ, ಅಪರೂಪದ ಮತ್ತು ಅನನ್ಯ ಸಂತರು. ಇವರ ಹುಟ್ಟದ್ದು 24 ಅಕ್ಟೋಬರ್ 1941ರಲ್ಲಿ ವಿಜಯಪುರ ಜಿಲ್ಲೆಯ ಸುಖವ ಕಂಡವನು ಸಂತರೆಂದರಿಯಾರು, ದಿವ್ಯತೆಯಾರಿತವನು ಮಮತೆ ಬಂಧನ ಕಳಚಿ. ಸಿದ್ಧನೆಂದರೆ ಯಾರು? ಮುಖ್ಯ ಅತಿಥಿಗಳಲ್ಲಿ ನನ್ನ ಸ್ಥಿರವಾಗಿ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಪಾಲಕ ಬಂಧುಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ ಶುಭ ಸಂಜೆಯ ಸ್ವಾಗತವನ್ನು ಕೋರ್ತಾ, ತಾವೆಲ್ಲರೂ ಶಾಂತತೆಯಿಂದ ಕೂತ್ಕೊಂಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರ್ತದೆ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಡ್ತಾ, ದಯವಿಟ್ಟು ಎಲ್ಲ ಪಾಲಕರು ಭವಿಷ್ಯ ನಾನು ಈ ಕಾರ್ಡ್ ಎಲ್ಲರಿಗೆ ಮುಟ್ಟೈತೆ ಅಂತ ಅನ್ಕೊಳ್ತಾ ಇದ್ದೇನೆ. ಈ ಶಾಲೆಯ ಅಧ್ಯಕ್ಷರಿಗೂ, ಮುಖ್ಯ ಗುರುಗಳಿಗೂ, ಗುರುಮಾತೆಯರಿಗೂ ನಾನು ಹ್ಯಾಂಡ್ಸ್ ಅಪ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಪ್ಪ ಸಿದ್ದೇಶ್ವರ ಒಂದು ವಾಣಿಯಂತೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವಾಣಿಯನ್ನ ಇಲ್ಲಿ ಕೊಟ್ಟಿರ್ತಾರೆ ಅಂತಂದ್ರೆ, ಪರಮ ಪೂಜ್ಯರು ಹೇಳಿದ ಹಾಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನಿಲ್ಲ ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯ ಅಂತಕ್ಕಂಥ ಪರಮ ಪೂಜ್ಯರ ವಾಣಿ ಐತಲ್ಲ, ಆ ಒಂದು ಕಾರ್ಡ್ ಪ್ರಿಂಟ್ ಹಾಕಿಸ್ತಕ್ಕಂಥ ಒಂದು ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಾನು ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಇಷ್ಟಪಡ್ತೀನಿ. ಪಾಲಕ ಬಂಧುಗಳೇ, ನೋಡಿ, the people we throw the stones at you, I don't throw them back.
ಕಲೆಕ್ಟ್ ದೆಮ್ ಆಲ್ ಅಂಡ್ ಬಿಲ್ಡ್ ಅನ್ ಎಂಪೈರ್. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು ಸ್ನೇಹಿತರೆ. ಜನ ನಮ್ಮನ್ನ ನೋಡಿ ಕೆಲವು ಸಲ ಕಲ್ಲನ್ನ ಹೊಡಿತಾರೆ. ಆ ಕಲ್ಲನ್ನ ನಾವು ಏಟ್ ಅಂತ ತಿಳ್ಕೋಬಾರ್ದು ಬಂಧುಗಳೇ. ಆ ಕಲ್ಲನ್ನ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಅಂತಕ್ಕಂಥದ್ರಲ್ಲಿ ನಾವೇನಾದ್ರೂ ಅದನ್ನು ಸ್ವೀಕರಿಸಿ ಆ ಕಲ್ಲುಗಳನ್ನು ಅವರಿಗೆ ಎಸೆಯದೆ ಆ ಕಲ್ಲುಗಳನ್ನು ಕಲೆಕ್ಟ್ ಮಾಡ್ತಾ ಒಂದು ಸಾಮ್ರಾಜ್ಯವನ್ನ ಕಟ್ಟೋಣ ಅಂತ ಶಾಲೆಯನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥ ಒಂದು ಧೈರ್ಯವನ್ನ ಸಿದ್ದೇಶ್ವರ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಅಭೂತಪೂರ್ವಕವಾಗಿರ್ತಕ್ಕಂತಹ ಈ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀಯುತ ಪರಮ ಪೂಜ್ಯ ಶ್ರೀ ಯೋಗಿ ಕಲ್ಲಿನಾಥ ದೇವರು ಜಗದ್ಗುರು ದಿಗಂಬರೇಶ್ವರ ಸಂಸ್ಥಾನ ಮಠ ಕೊಲ್ಹಾರ್ ವಿಜಯಪುರ ಅಪಾರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲೇಬೇಕಾಗ್ತದೆ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಭಕ್ತರಿಗೆ ತಮ್ಮ ಎಲ್ಲ ಸೇವೆಯನ್ನು ಗೈದಿರ್ತಕ್ಕಂತಹ ಮಠ, ಇಡೀ ಕರ್ನಾಟಕದಲ್ಲೇ ಭಕ್ತ ಸಮೂಹವನ್ನು ಹೊಂದಿದಂಥ ಮಠ ಯಾವುದಾದ್ರೂ ಇದ್ರೆ ಅದು ಶ್ರೀ ಜಗದ್ಗುರು ದಿಗಂಬರೇಶ್ವರ ಸಂಸ್ಥಾನ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಸಮಯದಲ್ಲಿಯೂ ಕೂಡ ಸಮಾಜದೊಂದಿಗೆ, ಸಮಾಜದ ಗುರು ಹಿರಿಯರು ಎಲ್ಲರೊಂದಿಗೆ ಒಳ್ಳೆಯ ಒಡನಾಟವನ್ನು ಹೊಂದಿರತಕ್ಕಂತಹ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ, ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಜೋರಾದ ಚಪ್ಪಾಳೆಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ ಸಂಘದ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಗುರುಮಾತೆಯರು ಎಲ್ಲರೂ ಈ ಒಂದು ಮಹನೀಯರಿಗೆ ಸನ್ಮಾನ ಗೌರವಪೂರ್ವಕ ಸನ್ಮಾನವನ್ನ ಮಾಡಬೇಕಾಗಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. बोलो भारत माता की, बोलो भारत माता की. ಬಹುಶಃ ಕಳೆದ ವರ್ಷ ನಾನು ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಇದೇ ತರ ಎಲ್ಲ ಪಾಲಕರು ತಂದೆ ತಾಯಿಗಳು ಬಹಳ ಸಂತೋಷದಿಂದ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ಚಟುವಟಿಕೆಗಳ ಹಬ್ಬದಲ್ಲಿ ನನ್ನ ಮಗ ಕೂಡ ಚೆನ್ನಾಗಿ ನೃತ್ಯವನ್ನ ಮಾಡಬೇಕು, ನನ್ನ ಮಗಳು ಕೂಡ ಚೆನ್ನಾಗಿ ನೃತ್ಯವನ್ನ ಮಾಡಬೇಕು ಅಂತ ಹೇಳಿ ಕನಸನ್ನು ಕಟ್ಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ರಿ. ಅವತ್ತು ಎಲ್ರಿಗೂ ಕುಳಿತುಕೊಳ್ಳಿಕ್ಕೆ ಇಲ್ಲಿ ಜಾಗ ಇತ್ತು. ಆದರೆ ಇವತ್ತು ವರ್ಷ ಬಂದಾಗ ಒಂದಷ್ಟು ಬದಲಾವಣೆ ಆಗಿದೆ. ಎಲ್ಲ ಕುರ್ಚಿಗಳು ತುಂಬಿದ ಮೇಲೆ ಆ ಕಡೆಗೂ ಜನ ಕಾಣಿಸ್ತಾ ಇದ್ದಾರೆ, ಹಿಂದೆಗೂ ಕೂಡ ಜನ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ತಾಯಂದಿರು ಸಹೋದರಿಯರು ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆಗೆ ನಮ್ಮೆಲ್ಲ ಬಂಧು ಬಳಗ ಇಲ್ಲಿ ನಿಂತ್ಕೊಂಡಿದೆ. ಹಾಗಾದ್ರೆ ನನಗೆ ಅಲ್ಲಿ ಕುಳಿತಾಗ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಹಾಗಾದ್ರೆ ಇಷ್ಟು ಬದಲಾವಣೆ ಯಾಕಾಗಿದೆ, ಹಾಗಾದ್ರೆ ಈ ಸಂಸ್ಥೆಯಲ್ಲಿ ಏನಿದೆ ಅಂತ ಹೇಳಿ ನಾನು ವಿಚಾರ ಮಾಡ್ತಾ ಇದ್ದೆ. ಆಗ ನನಗನಿಸ್ತು, ಇವತ್ತು ನೆಡಗುಂದಿ ಇರ್ಬೋದು, ಬಿಜಾಪುರ ಇರ್ಬೋದು, ಮುದ್ದೇಬಿಹಾಳ ಇರ್ಬೋದು, ಅನೇಕ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಣ್ಣು ಕುಕ್ಕುವಂತ ಶಿಕ್ಷಣ ಸಂಸ್ಥೆಗಳು, ದೊಡ್ಡ ಕಟ್ಟಡಗಳು ಇದ್ದಾವೆ. ಅದರ ಜೊತೆಗೆ ದೊಡ್ಡದಾದಂತ ಮೂಲಭೂತ ಸೌಲಭ್ಯಗಳಿದ್ದಾವೆ, ಎಲ್ಲವೂ ಇದ್ದಾವೆ. ಆದ್ರೆ ಮಕ್ಕಳಿಲ್ಲದೆ ಸೊರಗ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ಈ ರಾಂಪುರ ಅನ್ನುವಂತ ಊರಿನಲ್ಲಿ ಅತ್ಯಂತ 4 ಸಣ್ಣದಾದಂತ ಕೊಠಡಿಗಳನ್ನು ಹೊಂದಿರುವಂತಹ ಈ ಸಂಸ್ಥೆ ಇವತ್ತು ವರ್ಷದಿಂದ ವರ್ಷಕ್ಕೆ, ಕಳೆದ ವರ್ಷ 180 ಮಕ್ಕಳಿದ್ರು, ಇವತ್ತು 300 ಮಕ್ಕಳು ಈ ಶಾಲೆಗೆ ಇಲ್ಲಿ ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಹೌದು, ನೋಡ್ಲಿಕ್ಕೆ ದೊಡ್ಡ ಕಟ್ಟಡಗಳಿಲ್ಲ, ಕುಳಿತುಕೊಳ್ಳಿಕ್ಕೆ ದೊಡ್ಡ ಮೂಲಭೂತ ಸೌಲಭ್ಯಗಳು ಇಲ್ಲ. ಆದ್ರೆ ಈ ಶಾಲೆಯಲ್ಲಿ ಏನಿದೆ ಅಂತ ಕೇಳಿದ್ರೆ, ಇವತ್ತು ಮಕ್ಕಳೇ ನಮ್ಮ ದೇವರು ಅಂತ ತಿಳ್ಕೊಂಡು ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಇವತ್ತು ಏನ್ ಬೇಕು ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣ ಬೇಕಲ್ಲ. ಆ ಗುಣಮಟ್ಟದ ಶಿಕ್ಷಣವನ್ನ ಇವತ್ತು ಯಾವ್ದು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪನವರ ಹೆಸರನ್ನ ಇಟ್ಕೊಂಡಿರುವಂತಹ ಈ ಸಂಸ್ಥೆ ಇವತ್ತು ಮಕ್ಕಳ ಬದುಕನ್ನ ಬೆಳಗುವ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇದೆಯಲ್ಲ, ಅದಕ್ಕೆ ಇವತ್ತು ಮಕ್ಕಳು ಹೆಚ್ಚಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಬಹುಶಃ ವೇದಿಕೆಯ ಮೇಲೆ ಪರಮ ಪೂಜ್ಯರಿದ್ದಾರೆ, ಅನೇಕ ಅತಿಥಿ ಅಭ್ಯಾಗತರಿದ್ದಾರೆ, ಊರಿನ ಹಿರಿಯರಿದ್ದಾರೆ. ಎಲ್ಲರೂ ಕೂಡ ಒಂದ್ ಕಡೆಗಿದ್ರೆ ಅವರೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಪಾಲಕ ಬಂಧುಗಳಿದ್ದಾರೆ, ಹಿರಿಯರಿದ್ದಾರೆ, ತಮ್ಮೆಲ್ಲರಿಗೆ ವಂದಿಸ್ತಾ, ಬಹುಶಃ ಇದು ಮಾತನಾಡುವ ಸಮಯ ಅಲ್ಲ, ಇದು ಮಕ್ಕಳ ಹಬ್ಬವನ್ನ ಕಣ್ತುಂಬಿಕೊಳ್ಳುವ ಸಮಯದಲ್ಲಿ ನಾವು ನೀವೆಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದೇವೆ. ಬಹುಶಃ ಇವತ್ತು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆಗ್ಲೇ ನೋಡಿದ್ವಿ, ಪರಮ ಪೂಜ್ಯರು ವೇದಿಕೆಯ ಮೇಲಿರುವ ಗಣ್ಯರು ಇಲ್ಲಿ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು. ಬಹುಶಃ ಆ ಬೆಳಕು ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಒಂದು ಕಡೆಗೆ ಪನತಿ ಇದೆ, ಅದರರ್ಥ ಅಲ್ಲಿ ಸಮಯ ಇದೆ. ಇನ್ನೊಂದು ಕಡೆಗೆ ಸಮಯ ಇದ್ರೆ ದೀಪ ಆಗೋದಿಲ್ಲ, ಸಮಯ ಒಳಗಡೆಗೆ ಎಣ್ಣೆ ಬೇಕು, ಎಣ್ಣೆ ಇದ್ರೆ ದೀಪ ಆಗೋದಿಲ್ಲ, ಬತ್ತಿ ಬೇಕು, ಬತ್ತಿ ಇದ್ದರೂ ಕೂಡ ಅದು ದೀಪ ಆಗೋದಿಲ್ಲ, ಅಲ್ಲಿ ಬೆಂಕಿ ಎನ್ನುವಂಥದ್ದು, ಅದರರ್ಥ ಜ್ಯೋತಿ ಎನ್ನುವಂಥದ್ದು ಬೇಕು. ಇದೆಲ್ಲ ಇದ್ದಾಗಲೂ ಕೂಡ ಪರಮ ಪೂಜ್ಯರ ಅಮೃತ ಹಸ್ತ ಅದಕ್ಕೆ ಬೇಕು. ಇವೆಲ್ಲವೂ ಸೇರಿದಾಗ ಒಂದು ದೀಪ ಬೆಳಗಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಇವತ್ತು ನಾವು ಅನ್ಕೊಳ್ತೇವೆ, ಈ ಶಿಕ್ಷಣ ಸಂಸ್ಥೆ ಇದೆ, ಮಂಕಣಿ ಪರಿವಾರದ ಎಲ್ಲ ಹಿರಿಯರಿದ್ದಾರೆ, ವಿದ್ಯಾರ್ಥಿ ಮಿತ್ರರು, ಯುವ ಮಿತ್ರರು ಇದ್ದಾರೆ. ಆದ್ರೆ ಕೇವಲ ಅವರಿಂದ ಈ ಶಿಕ್ಷಣ ಸಂಸ್ಥೆ ಆಗಿಲ್ಲ. ಈ ಸಂಸ್ಥೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ,
ಈ ಸಿದ್ದೇಶ್ವರ ಸಂಸ್ಥೆ ಎನ್ನುವಂತ ದೀಪ, ಈ ಶಿಕ್ಷಣದ ಕ್ಷೇತ್ರದ ಜ್ಞಾನದ ಜ್ಯೋತಿ ಬೆಳಗಲಿಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ, ಇಲ್ಲಿ ದೀಪವಾಗಿ, ತೈಲವಾಗಿ, ಜ್ಯೋತಿಯಾಗಿ ಯಾರಿದ್ದಾರೆ ಅಂತ ಕೇಳಿದ್ರೆ ಮೊದಲನೇದಾಗಿ ಸಂಸ್ಥೆಯವರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಅವ್ರು ಎಂತ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರು ಕೂಡ ಯಾವ ಉಪಯೋಗಕ್ಕೂ ಬರೋದಿಲ್ಲ. ಆದ್ರೆ ಇಲ್ಲಿ ಕಲಿತಾ ಇರುವಂತ ಪ್ರತಿಯೊಂದು ಮಗು ಕೂಡ ಉಜ್ವಲವಾದ ಭವಿಷ್ಯವನ್ನ ಹೊಂದಿದೆ. ಗೊತ್ತಿಲ್ಲ, ಈ ದೇಶದ ಪ್ರಧಾನಮಂತ್ರಿ ಆಗ್ಬಹುದು, ಡಾಕ್ಟರ್ APJ ಅಬ್ದುಲ್ ಕಲಾಂ ತರ ದೊಡ್ಡ ಸೈಂಟಿಸ್ಟ್ ಆಗ್ಬಹುದು. ನನ್ನ ಮಗ ಕುಳಿತಿರುವಂತವನು ಸಾಮಾನ್ಯ ಅಲ್ಲ, ಇವನು ದೊಡ್ಡ ವ್ಯಕ್ತಿ ಆಗ್ಬಹುದು ಅಂತ ತಿಳ್ಕೊಂಡು ಇಲ್ಲಿ ಗುರಿಗಳು ಸಮರ್ಪಣಾ ಮನೋಭಾವದಿಂದ ಮಕ್ಕಳ ಭವಿಷ್ಯವೇ ನನ್ನ ಶಿಕ್ಷಣದ ಗುರಿ ಅಂತ ತಿಳ್ಕೊಂಡು ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಲ್ಲ, ಎಲ್ಲ ಪಾಲಕರು ಮೊದಲನೇದಾಗಿ ಎಲ್ಲ ಗುರು ಬಳಗಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೀವು ಗೌರವ ಸಲ್ಲಿಸಬೇಕು. ಇನ್ನು ಅದರ ಜೊತೆಗೆ ತಂದೆ ತಾಯಿಗಳಿಗೆ ಮಕ್ಕಳೇ ಜೀವನ, ಆಸ್ತಿ ಮಾಡಿಟ್ಟಿರ್ತೇವೆ, ಆದ್ರೆ ಅದು ದೊಡ್ಡದಲ್ಲ. 10 ಕನಸುಗಳನ್ನ ಹೊತ್ತು ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತಾರೆ. ಈ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರ್ಬೇಕಾದ್ರೆ ಎಷ್ಟೋ ಜನ ಸ್ಕೂಲ್ ವ್ಯಾನ್ ದವರಿದ್ದಾರೆ. ಹಾಗಾದ್ರೆ ಆ ಸ್ಕೂಲ್ ವ್ಯಾನ್ ನ ಎಲ್ಲ ಜನರು ಕೂಡ ಇಲ್ಲ, ನಾನು ಮಾಡ್ತಾ ಇರುವಂತದ್ದು ಈ ಭವ್ಯ ಭಾರತದ ಕೀರ್ತಿ ಪತಾಕೆಯನ್ನ ಬೆಳಗುವ ಭವಿಷ್ಯದ ತಾರೆಗಳನ್ನ ನನ್ನ ವಾಹನದಲ್ಲಿ ಕುಂದಿರಿಸ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಕುಂದಿರಿಸ್ಕೊಂಡು ಹೋಗ್ತಾ ಇರೋದು ಮಕ್ಕಳನ್ನಲ್ಲ, ಈ ದೇಶದ ಆಸ್ತಿಯನ್ನ. ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಮಕ್ಕಳನ್ನಲ್ಲ, 10 ವರ್ಷಗಳ ಕನಸನ್ನ ಹೊತ್ಕೊಂಡಿರುವಂತ ಹೆತ್ತವರ ಕನಸುಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿ ವಾಹನದವರು ನಿಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಮುಟ್ಟಿಸ್ತಾರಲ್ಲ, ಅವರಿಗೂ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೀವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಹಾಗೇನೆ ತಂದೆ ತಾಯಿಗಳು ನೀವೆಲ್ಲರೂ ಇದ್ದೀರಿ, ಕನಸುಗಳನ್ನ ಕಟ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಜಗತ್ತು ಇವತ್ತು ಭಾರತಕ್ಕೆ ತಲೆಬಾಗ್ತಾ ಇದೆ. ಎಂತ ಶ್ರೇಷ್ಠವಾದ ದೇಶ ನಮ್ದು ಅಂತ ಹೇಳಿದ್ರೆ, ಇಲ್ಲಿ ಬುದ್ಧ, ಬಸವ, ಗಾಂಧಿ, ವಿವೇಕಾನಂದ, ಸಂತ ಕನಕದಾಸ, ಪುರಂದರ ದಾಸರಾದಿಯಾಗಿ ಅನೇಕ ಜನ ಪುಣ್ಯವಂತರು, ಜ್ಞಾನಿಗಳು, ಮೇಧಾವಿಗಳು ಜನ್ಮವನ್ನ ತಳೆದ್ರು. ಬಹುಶಃ ನಿಮ್ಗೆ ಗೊತ್ತಿದೆ, ಆಗ ತಾನೇ ನಾವು ಪೂಟೋಗೆ ಪೂಜೆಯನ್ನ ಮಾಡಿದ್ವಿ. ಅದು ಯಾರು ಅಂತ ಹೇಳಿದ್ರೆ, ಈ ನೆಲ ಕಂಡಿರುವಂತಹ ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರ ಆ ಭಾವಚಿತ್ರಕ್ಕೆ ನಾವು ಪೂಜೆಯನ್ನ ಸಲ್ಲಿಸಿದೀವಲ್ಲ. ಅಪ್ಪನವರು ಹೇಳಿಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಆಗ್ಲೇ ಪರಶುರಾಮ್ ಸರ್ ಅವರು ಹೇಳಿದ್ರು, ಏನನ್ನ ಹೇಳಿ ಆಟ ಆಡ್ತಾ ಇದ್ದ ಅವನು. ಒಂದು ಮರ ಹತ್ತಿದ್ದ, ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲಿ KEBದು ಒಂದು ಲೈನ್ ಹೋಗಿತ್ತು, ಕರೆಂಟ್ ಲೈನು. ಆಟ ಆಡ್ತಾ ಇರ್ಬೇಕಾದ್ರೆ ಹುಡುಗ ನೋಡ್ಲಿಲ್ಲ, ಕರೆಂಟ್ ಶಾಕ್ ಆಗುತ್ತೆ. ಕರೆಂಟ್ ಶಾಕ್ ಆದಾಗ ಹುಡುಗ ಕರೆಂಟ್ ಶಾಕ್ನಿಂದ ನೆಲಕ್ಕೆ ಕೆಳಗೆ ಬೀಳ್ತಾನೆ. ಆಮೇಲೆ ಮಗು ಎದ್ದ, ಆದ್ರೆ ಉಪಯೋಗ ಇರ್ಲಿಲ್ಲ. ಏನು ಅಂದ್ರೆ ಮಗುವಿನ ಎಡಗೈ ಇತ್ತಲ್ಲ, ಎಡಗೈ ಪೂರ್ತಿ ಕಟ್ಟಾಗ್ಬಿಟ್ಟಿತ್ತು. ಯಾಕಂದ್ರೆ ಕರೆಂಟ್ ಶಾಕ್ ಆಗಿತ್ತು. ಸರಿ, ಅಪ್ಪ ಸತ್ತು ಹೋಗಿದ್ದ, ತಾಯಿ ಮಾತ್ರ ಬದುಕಿದ್ಲು. ಮಗ ಆಡಿ ಬೆಳಿಬೇಕಾಗಿತ್ತು, ಭವಿಷ್ಯವನ್ನ ಬೆಳಗ್ಬೇಕಾಗಿತ್ತು. ಆದ್ರೆ ಅವತ್ತು ಮಗ ಕೈ ಕಟ್ಟಾಗಿ ಮನೆಗೆ ಸೇರ್ತಾನೆ, ಆಟ ಆಡ್ಬೇಕು ಅಂತ ಬಯಸ್ತಾನೆ. ಆಟ ಆಡಕ್ ಹೋದಾಗ ಅವನ ಜೊತೆಗಿರುವಂತ ಸ್ನೇಹಿತರೆಲ್ಲ, ವಾರ್ಗಿಯವರೆಲ್ಲ ಅವನನ್ನು ಕಾಡಿಸ್ತಾರೆ. ಲೇ, ಇಲ್ಲಿ ಬಂದ ನೋಡು ಅಂಗವಿಕಲ, ಕೈ ಹೋದವನು ಬಂದ, ಇವನ್ ಕಡೆಯಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕಾಡಿಸ್ತಾರೆ. ಸರಿ, ಹುಡುಗ ಸಣ್ಣ ಮಗು ಆಟ ಆಡಕ್ಕೆ ಹೋಗೋದನ್ನು ಕೂಡ ಬಿಟ್ಬಿಟ್ಟ. ಆಟ ಆಡಕ್ ಹೋಗೋದನ್ನ ಬಿಟ್ಟ, ಮನೆಯಲ್ಲಿ ಮೂಲೆ ಹಿಡಿದ. ಆಗ ತಾಯಿ, ಬಹುಶಃ ನಾವೆಲ್ಲ ತಪ್ಪು ಮಾಡಬಾರ್ದು, ಅವತ್ತು ಆ ತಾಯಿ ಏನಾದ್ರೂ ನನ್ನ ಮಗನ ಭವಿಷ್ಯ ಹೋಯ್ತು ಅಂತ ತಿಳ್ಕೊಂಡು ಬಿಟ್ಟಿದ್ರೆ ಆ ಮಗ ಬೆಳೀತಾ ಇರ್ಲಿಲ್ಲ. ಕೊನೆಗೆ ಆ ಹುಡುಗ ಏನಾದ, ಅವನು ಮನೆಯಲ್ಲಿದ್ದ ತಾಯಿ ಒಂದ್ ದಿವಸ ಒಂದು ಕೆಲಸ ಮಾಡಿದ್ಲು. ಏನು ಅಂದ್ರೆ, ಹುಡುಗನ ಕೈಯನ್ನ ಹಿಡಿತಾಳೆ, ಎಳ್ಕೊಂಡು ಓಡಿ ಹೋಗಿ ಆಟ ಆಡ್ತಾ ಇರುವಂತ ಹುಡುಗರ ಜೊತೆ ಬಿಟ್ಟು ಒಂದ್ ಮಾತನ್ನ ಹೇಳ್ತಾಳೆ, ಮಗು ನೀನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಡ್ಬೇಕು, ನಿನಗೆ ಸಾಕು ಅನ್ನುವಷ್ಟರ ಮಟ್ಟಿಗೆ ಆಟ ಆಡ್ಬೇಕು, ಆಡು ಅಂತ ಹೇಳಿ ಆ ಮಗುವನ್ನ ಬಿಟ್ಟು ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮನೆಗೆ ಬರ್ತಾಳೆ. ಕೊನೆಗೇನಾಯ್ತು ಅಂದ್ರೆ, ಹಾಗೆ ಆಡ್ತಾ ಇದ್ದಂತ ಹುಡುಗ ಮುಂದೆ ಆಟದಲ್ಲಿ ಆಸಕ್ತಿ ಬೆಳೆಸ್ಕೊತಾನೆ. ನೆನಪಿರ್ಲಿ, ಅದೇ ಹುಡುಗ 2002ರಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ, ಏಷಿಯನ್ ಕ್ರೀಡಾಕೂಟಗಳು ನಡೀತಾವೆ. ಆ ಏಷಿಯನ್ ಕ್ರೀಡಾಕೂಟದಲ್ಲಿ ನೆನಪಿರ್ಲಿ, ಜಾವೆಲಿನ್ ಒಳಗಡೆ, ಈ ಜಾವೆಲಿನ್ ಸ್ಪರ್ಧೆ ಒಳಗಡೆಗೆ ಚಿನ್ನದ ಪದಕವನ್ನ ಹುಡುಗ ಪಡ್ಕೋತಾನೆ. 2 ವರ್ಷ ಕಳೆದಿತ್ತು. ಅವಾಗ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು. ಅವರು ಆ ಹುಡುಗನನ್ನ ಕರೆದು ಹೇಳ್ತಾರೆ, ಹುಡುಗ ಇವತ್ತು ನೀನು ಚಿನ್ನದ ಪದಕವನ್ನ ಪಡ್ಕೊಂಡಿದ್ದೀಯಲ್ಲ,
ಮುಂದೊಂದು ದಿನ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಪಡ್ಕೋತೀಯ ಅಂತ ಹೇಳಿದ್ರು. 2004ರಲ್ಲಿ ಅವನು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಅಂದ್ರೆ ಅಂಗವಿಕಲರಿಗಾಗಿ ನಡೆಯುವ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪಾಲ್ಗೊಳ್ತಾನೆ. ಚಿನ್ನದ ಪದಕವನ್ನ ಪಡ್ಕೊಂಡ. ಮುಂದೊಂದು ದಿವಸ ಕನಸು ಕಾಣ್ತಾನೆ, ಇಲ್ಲ ನಾನು ಒಲಿಂಪಿಕ್ ಸ್ಪರ್ಧೆಯಲ್ಲಿ ಹಾಗಾದ್ರೆ ಚಿನ್ನದ ಪದಕವನ್ನ ಪಡ್ಕೋಬೇಕು ಅಂತ ಹೋಗ್ತಾನೆ. 2004ರಲ್ಲಿ ಹೋದ. ಒಲಿಂಪಿಕ್ಸ್ ನಲ್ಲಿ ಆ ಏನು ಗೇಮ್ ಇರಲಿಲ್ಲ. ಮತ್ತೆ 4 ವರ್ಷ ಕಾದ. 2008 ಆಯ್ತು. ಅದರಲ್ಲಿನೂ ಕೂಡ ಜಾವೆಲಿನ್ ಅನ್ನ ಸೇರಿಸಲಿ ಕೂಡ ಅತಿಥಿ ಬೆಂಚುಗಳನ್ನ ಕೊಡುಗೆಯಾಗಿ ಕೊಟ್ಟಿರ್ತಾರೆ. ಹಾಗೆ ರಾಜ್ಕುಮಾರ್ ಮೇಲಿನ ಮನೆಯವರು ಶಾಲೆಗೆ ಫ್ಯಾನ್ ಅನ್ನ ದಾನಿ ಹಾಕಿ ಕೊಟ್ಟಿರ್ತಾರೆ. ಅವರಿಗೂ ಕೂಡ ನಾನು ಈ ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಬರುವುದನ್ನು ನೀವು ಕಂಡಿದ್ದೀರಿ. ನಿಮ್ಮ ಮಕ್ಕಳು ಕೂಡ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿ ಅಂತಕ್ಕಂಥ ಪ್ರೇರೇಪಣೆಯನ್ನ ಕೊಡ್ರಿ ವಿನಃ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಈ ಶಾಲೆಗೆ ಕೀರ್ತಿಯನ್ನು ತಂದಿರತಕ್ಕಂತಹ ಮಕ್ಕಳು ಶಿವಕುಮಾರ್ ಹಿರೇಮಠ್ ಧಾರ್ಮಿಕ ಪಠಣ ಸಂಸ್ಕೃತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅಂತ ಒಂದು ವಿದ್ಯಾರ್ಥಿ ವೇದಿಕೆ ಮೇಲೆ ಬಂದು ಶ್ರೇಯಸ್ ದಳವಾಯಿ ಭಕ್ತಿಗೀತೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಉಮೇಶ್ ಜೈಗೊಂಡರ್ ಕಥೆ ಹೇಳುವುದು ಈ ಒಂದು ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಹಾಗೂ ಶರತ್ ಗೌಡ ಹನುಮಂತಗೌಡ ಪಾಟೀಲ್ ಕಂಠಪಾಠ ಇಂಗ್ಲಿಷ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಇನ್ನೊಂದು ವಿಶೇಷ ಸಾಧನೆ ಅಂತಂದ್ರೆ ತಾಲೂಕಾ ಮಟ್ಟದಲ್ಲಿ ಕೂಡ ಈ ಶಾಲೆಯ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ತಾಲೂಕಾ ಮಟ್ಟದಲ್ಲಿ ಕೂಡ ಇಂಗ್ಲಿಷ್ ಭಾಷೆನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಹುಟ್ಟುವುದು ಗುಡಿಸಲಿನಲ್ಲಿ ಅದು ಸಾಯುವುದು ಅರಮನೆಯಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಕ್ಷೀಕರಿರ್ತಕ್ಕಂತಹ ಒಂದು ಸಮ್ಮೇಳನ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಜೋರಾದ ಚಪ್ಪಾಳೆ ಇದಕ್ಕೆ ಸಲ್ಲಬೇಕು ವಿನಃ ಆ ಡಾನ್ಸ್ ಮೋಜು ಮಸ್ತಿಗೆ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಮತ್ತೊಮ್ಮೆ ಸ್ಪಷ್ಟವನ್ನು ಪಡ್ತಾ ಇದ್ದೀನಿ. ಬಂಧುಗಳೇ, ಈ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಎಲ್ಲ ಏನೈತೆ ಮಾತಾಡಕ್ಕೆ ಬರ್ತತಿಲ್ಲ ನಿಮಗೆ? ಹಾ, ಅಲ್ಲಿ ಸಿಟಿ ಮನೆಗೆ ಯಾರ ಬಂದು ಹೋಗಿದ್ರಲ್ಲ, ಆಯ್ತಮ್ಮ ಹಿಂಗೆ ಕೊಡಕತ್ತೀವಿ ಇಟ್ಟೊತ್ತನ ಬೇಯಿಸಿಟ್ಟಿದ್ದಿ. ಹಾಂ, ಹಿಂಗಾಗಿತ್ತ. ರಾಮ್ಪುರ ಒಳಗೆ ಯಾವ ದೇವ್ರ ಐತ್ರಿ ಇಲ್ಲಿ? ರಾಮಸ್ವಾಮಿ. ಅವ ಸ್ವಲ್ಪ ಸುಮ್ಮನೆ ಕುಂದ್ರು ತಮ್ಮ 5 ನಿಮಿಷ ಆಗಲೇ ಅವ್ರು ಮಾತಾಡಿದ್ರಲ್ಲ, ಹಂಗೆ ಮಾತಾಡಂಗಿಲ್ಲ. 2 ನಿಮಿಷನಾಗ ಹೋಗ್ತೀನಿ. ಹಾಂ, ರಾಮ್ಪುರ ಒಳಗೆ ಯಾರದಾರ್ರಿ? ರಾಮೇಶ್ವರ. ಓ ಟೀಚರ, ನೀವು ಎಷ್ಟು ಚಂದಾಗಿ ಸಿರಿ ಉಟ್ಕೊಂಡಿರ ಹುಡುಗರ್ನ ಗತ್ಕೊಂಡಿರ್ಸ್ರಿ. ಹಾಂ, ಯಾಕಂದ್ರೆ ಅವ್ರು ನೋಡಿದ ತಕ್ಷಣ ಇವ್ರು ಶಿಕ್ಷಕಿರೋ ಗೊತ್ತಾಗತ್ತ ನಮಗೆ. ಏವ ಸ್ವಲ್ಪ ಸುಮ್ಮನೆ ಕುಂದ್ರಿ. ನೀವು ಹಿಂಗೆ ಮಾತಾಡಿದ್ರೆ ನಾ ಮಾತಾಡಂಗೆ ಇಲ್ಲ. ಮತ್ತೆ ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಿಟ್ಟಾರ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ಪಾಲಕರು ಭಯಂಕರ ಅವಸರ ಮಾಡಕತ್ತಾರ ಅಂತ. ಈ ಶಾಲೆ ನಾಳೆ ದಿವಸ ಏನೈತ್ರಿ? ರಾಮ ಮಂದಿರ ಓಪನಿಂಗ್ ಅದ. ಸೀತಾಮಾತೆ ಇಲ್ಲಿ ಮೊನ್ನೆ ಪೇಪರ್ನಾಗ ಓದಿದ್ದೆ. ಇಲ್ಲಿ ಯಾರು ಟಿವಿ ಒಳಗೆ ಸೀತಿಮಣಿ. ಹಾಂ, ಆ ಸೀತಾಮಾತೆ ಯಾರು ಹೇಳ್ತ್ರಿ? ಹಾಂ, ಆಕೆ ಇಲ್ಲೇ ನಿಮ್ಮ ಮಗ್ಲ ಬಂದಿದ್ಲಂತ. ಅದಕ್ಕೆ ನೀವೆಲ್ಲರೂ ಆ ರಾಮಗ ಏನಂತ ಹೇಳ್ಬೇಕು? ಜೈ ಶ್ರೀರಾಮ್ ಅಂತ ನಾ ಅಂತಂದ್ರೆ ನೀವೆಲ್ಲರೂ ಜೈ ಜೈ ಶ್ರೀರಾಮ್ ಅಂತೀರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವುಗಳ ಸೀತಾ ಅಂದ್ರೆ ಅಟ್ಟ ಜೈ ಐತ್ರ ನೀವು? ರಾಮಗನ್ರಿ ನೀವನ್ರಿ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಲೋ ಭಾರತ್ ಮಾತಾ ಕಿ. ಇವತ್ತು ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಗಳವರ ಹೆಸರಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಶಾಲೆಯ ಮಾತೃವಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ತಮ್ಮ ಸುಮ್ಮನೆ ಕುಂದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಧರ್ಮರ ಮಠದ ಪೂಜ್ಯರನ್ನ ಮತ್ತು PSI ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಇವತ್ತು ಸಿದ್ದೇಶ್ವರ ಶ್ರೀಗಳ ಹೆಸರಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಅದೇರಿ. ಸಿದ್ದೇಶ್ವರ ಸ್ವಾಮೀಜಿಗಳು ಏನಾದರೂ ಆಸ್ತಿ ಮಾಡಿದ್ರನ್ರಿ? ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿತು. ಹೌದಲ್ಲ? ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿತು. ಅದಕ್ಕೆ ಈ ಸಿದ್ದೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಏನು ಪಬ್ಲಿಕ್ ಸ್ಕೂಲ್ ಅಂತೇನು ಐತಿ, ಈ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ನಾವೊಂದು ಒಳ್ಳೆಯ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ರಾಮ್ಪುರಪ್ಪ ಅಂತಂದರೆ ನೀರಾವರಿಯಿಂದ ಅತ್ಯಂತ ಶ್ರೀಮಂತ ಆಗಿರ್ತಕ್ಕಂಥ ಊರ. ಮತ್ತು ಸೀತಾಮಾತೆ ನೋಡ್ರಿ, ಅಲ್ಲಂ ಪ್ರಭುದೇವ್ರು ಬರೀತಾರೆ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರ ಒಳಗಿನ ಉಪ್ಪು ಎತ್ತನಿಂದ ಎತ್ತ ಸಂಬಂಧವಯ್ಯ, ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತೇಳಿ. ಹಂಗೆ ಅಲ್ಲಿ ಅಯೋಧ್ಯೆ ಒಳಗೆ ರಾಮನ ಜನ್ಮ ಭೂಮಿಯ
ರಾಮ ಜನ್ಮಭೂಮಿ ಅಯೋಧ್ಯೆ ಒಳಗೆ ರಾಮ ಮಂದಿರ ಉದ್ಘಾಟನೆ ನಡೆದ್ರ ಸೀತಾಮಾತೆ ಬಂದು ಹೋದ ರಾಮ್ಪುರ್ ಒಳಗ ಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯಕ್ರಮ ನಡೆದದಲ್ಲ, ಇದು ಒಂದು ಒಳ್ಳೆಯ ಮಾರ್ಗದೊಳಗೆ ಹೋಗ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಏನು ಮಂಕಣಿ ಅಲ್ಲ ಇವರು ಮಂಕಣಿ ಅವ್ರ ಮಕ್ಕಳು ಸ್ಕೂಲನ್ನು ಪ್ರಾರಂಭ ಮಾಡಿದ್ದಾರೆ. ನಾ ಒಂದು ಅಭಿಮಾನದ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮದು ಈ ಭಾಗದೊಳಗೆ ಏನು ಎಷ್ಟದವ್ರಿ ಈ ಮಕ್ಕಳಿಗೆ? 500 350 ನೋಡ್ರಿ, 350 ಇರ್ತಕ್ಕಂಥ ಮಕ್ಕಳು. ಈ ಭಾಗ ನೀರಾವರಿಯಿಂದ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಊರ. ನೀವೆಲ್ಲ ನಮ್ಮ ಪಾಲಕರಿಗೆ ಒಂದು ವಿನಂತಿ ಮಾಡ್ತೀನಿ ನಾನು, ನೀವೆಲ್ಲರೂ ಕೂಡ ದುಡಿತೀರಿ, ಕಷ್ಟವನ್ನು ಪಡ್ತೀರಿ, ನೌಕರಿ ಮಾಡ್ತೀರಿ, ಒಬ್ಬರು ಒಕ್ಕಲ್ತನ ಮಾಡ್ತೀರಿ, ಒಬ್ಬರು ಏನೇನೋ ಕೆಲಸ ಮಾಡ್ತಿರ್ತೀರಿ. ಆದರೆ ನಂದು ವಿನಂತಿ ಏನಪ್ಪ ಅಂತಂದ್ರೆ, ನಾನು ನ್ಯಾಷನಲ್ ಸ್ಕೂಲ್ಗಳಿಗೂ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗಳಿಗೂ ಕೂಡ ಹೋಗ್ತೀನಿ. ಆದರೆ ಒಂದು ಅಭಿಮಾನದ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಈಗ ಬಾಗಲಕೋಟೆ SP ಅಡಿಷನಲ್ SP ಅದರಲ್ಲ ಪ್ರಸನ್ನ ದೇಸಾಯಿ ಅಂಥೇಳಿ, ಈ ನಮ್ಮವ್ರು ನಮ್ಮ ಮಠದ ಭಕ್ತರು. ಈಗ ಅಡಿಷನಲ್ SP ಇರ್ತಕ್ಕಂಥ ಒಬ್ಬ ಪ್ರಸನ್ನ ದೇಸಾಯಿ ಯಾವುದೇ ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗೆ ಕಲೀಲಿಲ್ಲ, ಸರ್ಕಾರಿ ಶಾಲೆ ಒಳಗೆ ಕಲ್ತವನೇ ಇವತ್ತು ಒಂದು ಜಿಲ್ಲೆ SP ಆಗ್ತಾನಪ್ಪ ಅಂತಂದ್ರೆ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಒಳ್ಳೆ ಶಾಲೆಗಳು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಆದರೆ ಒಳ್ಳೆಯ ಸಂಸ್ಕಾರವಂತರಾಗಿ ಹೋಗಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಸಿದ್ದೇಶ್ವರ ನ್ಯಾಷನಲ್ ಸ್ಕೂಲ್ ಇದು ಸಣ್ಣ ಶಾಲೆ ಇರ್ಬೋದು, ಆದರೆ ಉತ್ತಮ ಈ ಶಾಲೆ ಒಳಗೆ ಕಲ್ತಿರ್ತಕ್ಕಂಥ ಮಗ ಮುಂದೊಂದು ದಿನ DC ಆಗಲಿ, ಈ ಶಾಲೆ ಒಳಗೆ ಕಲ್ತಿರ್ತಕ್ಕಂಥ ಒಬ್ಬ ಮಗು ಮುಂದೊಂದು ದಿನ IAS SP ಆಗಲಿ ಅಂಥೇಳಿ ಶುಭ ಆಶೀರ್ವಾದವನ್ನು ಈ ಸಂದರ್ಭದೊಳಗೆ ಮಾಡ್ತಾ, ಏನು ನಮ್ಮ ಮಂಕಣಿಯವ್ರು ಹೇಳಿದ್ರು, ಇಲ್ಲಿ ಸ್ವಾಮೀಜಿ ಇದು 40 ವರ್ಷ 30 ವರ್ಷ ಲೀಸ್ ಅಂತೇಳಿ ನಾ ಆಶೀರ್ವಾದವನ್ನು ಮಾಡ್ತೀನಿ. ಮುಂದೊಂದು ದಿನ ಈ ಭಾಗದೊಳಗೆ 1 ಎಕರೆ ಜಮೀನು ತಗೊಂಡು ಅದನ್ನು ಎಣ್ಣೆ ಮಾಡಿಸಿ ಸಿದ್ದೇಶ್ವರ ಸ್ವಾಮೀಜಿಗಳವರ ಹೆಸರಿನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ನೀವು ಈ ಭಾಗದೊಳಗೆ CBSE ಸ್ಕೂಲ್ ಆಗಲಿ ಅಂತೇಳಿ ಈ ಸಂದರ್ಭದೊಳಗೆ ಅಭಿಮಾನದ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂತಂದರೆ, ನಾವು ಮಕ್ಕಳಿಗೆ ಸಾಕಷ್ಟು ಆಸ್ತಿ ಗಳಿಸ್ತೇವೆ, ಹೊಲ ಮನೆ ಗಳಿಸಿದ್ರು, ಆದರೆ ಒಬ್ಬ ಮಗುಗೆ ಸಂಸ್ಕಾರ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ನಾವು 1000 ಎಕರೆ ಜಮೀನು ಮಾಡಿದ್ರು ಕೂಡ ಅದು ನಮಗೆ ಪ್ರಯೋಜನ ಬರೋಂಗಿಲ್ಲ. ಈ ಮಂಕಣಿ ಮುತ್ಯ ಅದಾನ, ಈ ಮುತ್ಯಾಗ ಹೌದಪ್ಪ ಇವನ ಮಗ ಒಂದು ಒಳ್ಳೆ ಶಾಲೆ ಕಲಿತು ಇಷ್ಟೆಲ್ಲ ಮಕ್ಕಳಿಗೆ ಸುಮಾರು 10 ಜನ ನಮ್ಮ ಹೆಣ್ಮಕ್ಳು ಶಿಕ್ಷಕಿಯರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಕತ್ತಾರೆ. ಇಷ್ಟು ಜನರಿಗೆ ಕೂಡ ಅವರು ಏನು ಉದ್ಯೋಗವನ್ನು ಹಚ್ಚಿದ್ದಾರೆ ಅಂತೇಳಿ ತಂದೆಗೆ ಬೆಲೆ ಬರ್ತದೆ. ತಂದೆ ಮತ್ತು ತಾಯಿಗೆ ಬೆಲೆ ಯಾವಾಗ ಬರ್ತೈತಪ್ಪ ಅಂತಂದ್ರೆ, ಬಾಗಲಕೋಟೆ ಒಳಗೆ 100 ಅಪಾರ್ಟ್ಮೆಂಟ್ಗಳ ಕಟ್ಟಿ 2 ಲಕ್ಷ ರೂಪಾಯಿ ಬಾಡಿಗೆ ತೊಗೊಂಡು ಅವ್ನಿಗೆ ಬೆಲೆ ಬರಂಗಿಲ್ಲ. ಆದರೆ ಯಾವಾಗ ಸಂಸ್ಕಾರವಂತರಾಗಿ ಮಕ್ಕಳನ್ನು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ನಿರ್ಮಾಣ ಮಾಡ್ತಾರಲ್ಲ, ಅಂಥ ತಂದೆ ತಾಯಿಗಳು ನೀವು ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನೀವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಕ್ಕೆ ಬಂದಿರಿ. ಮೊದಲು ಹೆಂಗೆ ಕಾಣ್ತಾರಪ್ಪ ಅಂತಂದ್ರೆ ದೇವ್ರನ್ನ ಹಂಗೆ ಕಾಣ್ತಾರೆ. ಸ್ವಲ್ಪ ಲೇಟ್ ಆಗಾಕತ್ತಂದ್ರೆ ಹೆಂಗ್ರಿ ಅಮಾವಾಸ್ಯೆ ಬರ್ತಾವಲ್ಲ, ಹಂಗಾಗಬಾರ್ದು. ನಾನು ಕೂಡ ಬೆಳಿಗ್ಗೆ ಫ್ಲೈಟಿಗೆ ಬೆಂಗಳೂರಿಂದ ಈಗ ಏನದು ಅಯೋಧ್ಯೆಗೆ ಹೋಗ್ತಾ ಕಾರ್ಯಕ್ರಮ ಇರುವುದರಿಂದ ಆ ಮಂಕಣಿಯವರು ಸುಮಾರು ದಿನಗಳಿಂದ ನನಗೆ ಕಾರ್ಯಕ್ರಮಕ್ಕೆ ಬರ್ಬೇಕು ಸ್ವಾಮೀಜಿ ಬರ್ಬೇಕಂತಕ್ಕಂಥದ್ದು. ಮಂಕಣಿಯವ್ರಿಗೆ ಒಂದು ಅಭಿಮಾನ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರದ ಅನುದಾನದ ಜೊತೆ ನಿಮಗೆ ಏನೇನು ಬೇಕು ಸರ್ಕಾರಿ ಸೌಲಭ್ಯಗಳನ್ನು ನನಗೂ ಕೂಡ ನಾಲೆಜ್ ಅದ. ನಾನು ಕೂಡ ಇಲ್ಲೇ ಬಾಗಲಕೋಟೆ 4 ವೇಕ್ ಅಂದರೆ ಸಿರೂರು ಕ್ರಾಸ್ ಅಂತ ಬರ್ತದಲ್ಲ, ಅಲ್ಲೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ನಾನು ನಮ್ಮ ಮಠದ ವತಿಯಿಂದ ಮಾಡಾಕತ್ತೇವೆ. ನೀವು ಮುಂದೊಂದು ದಿನ ಈ ಎಲ್ಲ ಅನುಭವ ಐತಿ, ಮುಂದೊಂದು ದಿನ ಈ ಭಾಗದೊಳಗೆ ಯಾವುದೇ ರೀತಿ ನಿಮಗೆ ಸಹಾಯ ಕಲ್ಲಿನಾಥ ದೇವರು ನಿಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ನಿಮ್ಮ ಪಾಲಕರಿಗೆ ಒಂದು ವಿನಂತಿ ಮಾಡ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ಮನೆಯೊಳಗೆ ಇರ್ತಕ್ಕಂಥ ತಂದೆ ತಾಯಿಗಳು ನೀವೆಲ್ಲರನ್ನ ಇಲ್ಲೆಲ್ಲ ನಮ್ಮ ಪಾಲಕರು ಭಾಳ ಅವಸರ ಮಾಡಕತ್ತಾರೆ. ಮುಂದಿನ ದಿನಮಾನದೊಳಗೆ ಈ ಶಾಲೆ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ರೀತಿ ಬದುಕಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಮಕ್ಕಳನ್ನು ಇದೇ ರೀತಿ ಬೆಳೆಸ್ರಿ. ಸಂಸ್ಕಾರ ಅಶ್ವಿನಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಪೂಜಾರಿಗೆ ಕೂಡ ಪರಮ ಪೂಜಾರಿಗೆ ಪಾದಕಮಲಲ್ಲಿ ನಮಸ್ಕರಿಸುತ್ತಾ ಈಗ